ಅಂಥದ್ರಲ್ಲೂ ಇಂಥ ಟ್ಯಾಲೆಂಟೆಡ್ ಆಕ್ಟರ್ಸ್ ಇರೋದು ಕನ್ನಡ ಚಲನಚಿತ್ರರಂಗದ ಪುಣ್ಯ. ನೀವು ಕ್ವಶನ್ ಕೇಳಬೇಕು, ಆದ್ರೆ ಆನ್ಸರ್ ಮಾಡಕ್ಕಾಗತ್ತೆ. ಕ್ವಶನ್ ಕೇಳಕ್ಕೆ ದಿಗ್ಗಜರು ರೆಡಿ ಇದ್ದಾರೆ. ನಾವು ಸ್ಕೂಲಲ್ಲಿ ಕ್ವಶನ್ಸ್ಗೆ ಆನ್ಸರೇ ಬರ್ತಿಲ್ಲ. ಅದಕ್ಕೆ ಎಲ್ರಿಗೂ ನಮಸ್ಕಾರ. ಭಾಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರ್ ಆವಾದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು. ಅಲ್ಲಿ ಪರಿಚಯ ಆಯಿತು. ಅದಾದಮೇಲೆ ಅವರು ನಮಗೆಲ್ಲ ದಂಡು ಪಡೆದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿಯಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತು ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಯಲ್ಲಿ ಅವ್ರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ, ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ದರು. ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು. ಬಟ್ ಒಂದು ದಿನ ನಾವೇನೋ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನು ಚೆನ್ನಾಗಿ ಎಲ್ಲರನ್ನು ಸೇರಿಸುವಂಥ ಒಂದು ವ್ಯವಸ್ಥೆ ಇದೆ. ಭಾಳ ವರ್ಷ ಆದಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ, ಮತ್ತು ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು. ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಆ ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದರೆ ನಮಗೊಂದು 22 ದಿನ ನಮ್ಮೆಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆಯಲ್ಲೆಲ್ಲ ಮಾಡಿದ್ದೀವಿ, ಗಿರಿ ಎಲ್ಲ ನಮ್ಗೆ ಭಾಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆಗೆ ಕೂತ್ಕೊಂಡು ಒಂದು ಮೆಲುಕು ಹಾಕೋದು ಅಂತ ಇರುತ್ತೆ. ನಮ್ಮ ಲೈಫ್ ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದರೆ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಕೊಡದೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅದು ಖುಷಿ ಕೊಡಬೇಕು, ಏನು ಬೋರ ಹೊಡೆಯೋದಾಗೆ ಆ ಥರ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರನೂ ಒಂದು ದೊಡ್ಡ ಪುಷ್. ಅದು ಆಲ್ಮೋಸ್ಟು ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿ ವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ಈ ಥರದ ಒಂದು ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸಲ್ಲಿ 1-2 ಸ್ಟಾಫ್ ಇದ್ದಾರೆ. ಅದು ಶರತ್ ಮತ್ತು ಇನ್ನೊಬ್ಬರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದರೆ ತುಂಬ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನು ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮಲ್ಲಿ ಸಚಿನ್ ಆ್ಯಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ, ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬ ಆತ್ಮೀಯರಾಗಿ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೆಯದಾಗಲೇಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬ ಜಾಸ್ತಿ ಮಾತಾಡಿದ್ನಾ? ಇಲ್ಲ ಇನ್ನೂ ಮಾತಾಡಲ್ಲ, ಬೇಡ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15 ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ. ಅಂಥದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ. ಮಾಲ್ವಿಕಾ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ. ಶರಣ್ಯ ಶೆಟ್ಟಿ ಅವರು ತುಂಬ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮದು ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ಥ್ಯಾಂಕ್ ಯು ಸರ್. ಹೆಂಡತಿ ಕನ್ಫ್ಯೂಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳ್ತೀರಾ ಅನ್ಕೊಂಡು. ಯಾವುದೋ ಹೆಂಡತಿ ಯಾರ್ದೋ ಹೆಂಡತಿ ಆಗಿದ್ರು. ಹೌದಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.